ನಮಸ್ಕಾರ ಗುರು, ನೀವು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ತಂಡ ಟ್ರೋಫಿ ಗೆಲ್ಲಬೇಕು ಅಂತ ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳ ಕನಸು ಅಂತ ಹೇಳಬೇಕು. ಇದು ಬೆಂಗಳೂರಲ್ಲಿ ಇಲ್ಲಿರೋರು ಮಾತ್ರ ಕನಸು ಅಂತಲ್ಲ ಗುರು, ಜಗತ್ತಿನ ಎಲ್ಲೆಡೆ RCB ಫ್ಯಾನ್ಸ್ಗಳಿದ್ದಾರೆ ಅಂತ ಹೇಳಬೇಕು. ಅವರೆಲ್ಲ ಕನಸು ಅಂತ ಹೇಳಬೇಕು RCB ತಂಡ ಟ್ರೋಫಿ ಗೆಲ್ಲಬೇಕು ಅಂತ. RCB ಮೆನ್ಸ್ ತಂಡ ಕಪ್ ಗೆಲ್ಲಕ್ಕೆ 16 ವರ್ಷದಿಂದ ಸಾಹಸ ಪಡ್ತಿತ್ತು ಅಂತ ಹೇಳಬೇಕು. ಆದರೆ RCB ಮಹಿಳೆಯರು ಉಮೇಶ್ ಟೀಮ್ ಅವರು 2 ವರ್ಷದಲ್ಲಿ ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ ಅಂತ ಟ್ರೋಫಿ ಗೆದ್ದರು ಅಂತ ಹೇಳಬೇಕು. ಟ್ರೋಫಿ ಗೆದ್ದ ನಂತರ ಕೋಟ್ಯಾಂತರ ಅಭಿಮಾನಿಗಳ ಕನಸು ನನಸಾಯಿತು ಅಂತ ಹೇಳಬೇಕು. ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅನ್ನೋರಲ್ಲ, ಈ ಸಲ ಕಪ್ ನಮ್ಮದು ಅಂದರು ಅಂತ ಹೇಳಬೇಕು. ಸ್ಮಿತಿ ಮಂದನವರು ಕೂಡ ಅಂದರು ಅಂತ ಹೇಳಬೇಕು, ಕನ್ನಡದಲ್ಲಿ ಹೇಳಿದ್ರು ಅಂತ ಹೇಳಬೇಕು. ಈ ಸಲ ಕಪ್ ನಮ್ಮದು ಅಂತಲೇ ಹೇಳಿದ್ರು ಅಂತ ಹೇಳಬೇಕು. ಎಷ್ಟೋ ಜನ ಸ್ಟಾರ್ ಟಿಕೆಟ್ ಆಗಿರ್ಬೋದು, ಯಜ್ವಿಂದರ್ ಚಾಲ್ ಆಗಿರ್ಬೋದು, ಮತ್ತು ಕ್ರಿಸ್ ಗೇಲ್, ಗ್ಲೆನ್ ಮ್ಯಾಕ್ಸ್ವೆಲ್, ವಿರಾಟ್ ಕೊಹ್ಲಿ, RCBಗೆ ಆಡಿರುವಂಥ ಆಟಗಾರರು ಎಲ್ಲರೂ ಕೂಡ RCB ತಂಡಕ್ಕೆ ಕಂಗ್ರೆಸ್ ತಿಳಿಸಿರು ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವರು ವಿಡಿಯೋ ಕಾಲ್ ಮಾಡಿ ತಿಳಿಸಿರು ಅಂತ ಹೇಳಬೇಕು. ಮತ್ತು ಚಾಲ್ ಅವರು ಕನ್ನಡದಲ್ಲಿ ಐಕೊಂಡ್ರು ಅಂತ ಹೇಳಬೇಕು. ಒಂದು ಅವರ ಅಕೌಂಟಲ್ಲಿ ಕನ್ನಡದಲ್ಲಿ ಆನಂದ ಪರಮಾನಂದ ಅಂತ ಐಕೊಂಡ್ರು ಅಂತ ಹೇಳಬೇಕು. RCB ಚಾಂಪಿಯನ್ಸ್ ಆಗಿರೋ ಟ್ರೋಫಿ ತಾಂಡಿ ಈ ವಿಡಿಯೋ ಮಾಡ್ತಾರೆ ವಿದ್ಯಾಶನಪ್ಪ ಅಂತಾರೆ. ಯಶಸ್ವಿ ಜೈಸ್ವಾಲ್ ಸ್ಮಿತಿ ಮಂದನ್ ಅವರು ಭೇಟಿ ಆಗಿದ್ದಾರೆ ಅಂತ ಎಲ್ಲ ಕಡೆ ವೈರಲ್ ಆಗ್ತಿದೆ ಅಂತ ಹೇಳಬೇಕು. ಇದೊಂದು ಫೇಕ್ ಮಾಹಿತಿ ಅಂತ ಹೇಳಬೇಕು. ಇದು ಏನಿಲ್ಲ ಅಂತ ಹೇಳಬೇಕು. ಯಶಸ್ವಿ ಜೈಸ್ವಾಲ್ ಕಂಗ್ರಾಸ್ ಹೇಳಿದ್ದಾರೆ ಅಷ್ಟೇ ಅಂತ ಹೇಳಬೇಕು. ಸ್ಮಿತಿ ಮಂದನ್ ಅವರಿಗೆ ಅಂದರೆ RCB ಟೀಮ್ಗೆ ಯಶಸ್ವಿ ಜೈಸ್ವಾಲ್ ಅವರು ಕಂಗ್ರಾಸ್ ಹೇಳಿದ್ದಾರೆ ಅಂತ ಹೇಳಬೇಕು. ಅಷ್ಟೇ, ಏನಿಲ್ಲ. ಇದನ್ನು ಮ್ಯಾಟ್ರನ್ನೇ ಬೇರೆ ಥರ ತಗೊಂಡೋಗ್ತಿದ್ದಾರೆ ಅಂತ ಹೇಳಬೇಕು, ಎಲ್ಲ ಕಡೆ ಅಂತ ಹೇಳಬೇಕು. ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದೆ ಅಂತ ಹೇಳಬೇಕು. ಈ ಟ್ರೋಫಿ ಗೆದ್ದ ನಂತರ ಎಲ್ಲ ಅಭಿಮಾನಿಗಳು ಕೂಡ ತುಂಬ ಖುಷಿಯಾಗಿದೆ ಅಂತ ಹೇಳಬೇಕು. ನನಗಂತ RCB ಕಪ್ ಗೆದ್ದಿದ್ದು 11 ಗಂಟೆ ನನಗಂತ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಆಯ್ತು ಅಂತ ಹೇಳಬೇಕು. ಸೋದೈತೆ ಅಂತ ಗೆದ್ದೈತೆ ಅಂತ ಇದಕ್ಕಲ್ಲ ಗುರು, ಏನು ಮಾತಾಡಬೇಕು ಅಂತ ಗೊತ್ತಾಯ್ತಲ್ಲ. ಅಲ್ಲಿ RCB ಅಂದರೆ ಏನೇನೋ ಬಾಯಿಗೆ ಬರುತ್ತೆ, ಅಂದರೆ ಖುಷಿ. ವಿರಾಟ್ ಕೊಹ್ಲಿ RCB ಇವೇ ಬಾಯಿಗೆ ಬರ್ತಾರೆ. ಅಲ್ಲಿ ಸ್ಮಿತ್ ಆಟದ ಮಹಿಳಾ ತಂಡ ಬರೋದೆಲ್ಲ ಮೆನ್ಸ್ ಬಂದು ಮಾತು ಅಂತ ಹೇಳಬೇಕು. ಆದರೂ ನಮಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳಬೇಕು. ಈಗಲೂ ಕೂಡ ಏನೇನೋ ಮಾತಾಡಿದೆ ಅಂತ ಒಂದು 2 ಸೆಕೆಂಡಿಂದ 2 ಥರ ಮಾತಾಡಿರ್ತೀನಿ ಗುರು. ಇನ್ನು ಮುಂದೆ RCB ಅವಾಗ ಶುರು ಆಗುತ್ತೆ ಅಂತ ಹೇಳಬೇಕು. ಇವತ್ತು ಅನ್ಬಾಕ್ಸ್ ಇವೆಂಟ್ ಇದೆ. RCB ಮಹಿಳೆಯರು ಕೂಡ ಅಲ್ಲಿಗೆ ಬರ್ತಾರೆ ಅಂತ ಹೇಳಬೇಕು. ಅಲ್ಲೇ ಅನ್ಬಾಕ್ಸ್ ಮಾಡ್ತಾರೆ ನಮ್ಮ RCB ಟ್ರೋಫಿನಾ ಅಂತ ಹೇಳಬೇಕು ಗುರು. ಅನ್ಸೋಲ್ಡ್ ಆದ ಬಿಡಿ ಟಿಕೆಟು ಅಂತ ಹೇಳ್ತೀನಿ ಗುರು. ಹೊಸನೇ ಟಿಕೆಟ್ ಇತ್ತಿಲ್ಲ ಯಾಕಂತ ಅವಾಗ ಅನ್ಬಾಕ್ಸ್ ಇವೆಂಟ್ ಮಾಡಿದಾಗ ಏನು ಇದ್ದಿಲ್ಲ, ಟ್ರೋಫಿಗೆ ಫೇನ್ ಗೆದ್ದಿಲ್ಲ ಮಹಿಳೆಯರು. ಈ ಮಹಿಳೆಯರು ಟ್ರೋಫಿ ಗೆದ್ದರೆ ಈಗ ಟಿಕೆಟ್ ಇರುತ್ತೆ ಅಂತ ಕೇಳ್ತಾರೆ. ನೋ ಚಾನ್ಸ್ ಗುರು, ಏನಂತೀರಾ?